ಬೆಂಗಳೂರಿನಲ್ಲಿ ಸುರಿದಂತಹ ಬಿರುಗಾಳಿ ಸಹಿತ ಮಳೆ ಅವಾಂತರ ಸೃಷ್ಟಿ ಮಾಡಿದ್ದು ರಾಜಾಜಿನಗರದಲ್ಲಿ ಬೃಹತ್ ಮರ ಧರೆಗುರುಳಿತು. ಇದರಿಂದ 5 ಕಾರುಗಳು, ಟಾಟಾ ಏಸ್, 3 ಬೈಕ್ ಜಖಂಗೊಂಡಿದೆ. 2 ಮನೆಗಳಿಗೂ ಹಾನಿಯಾಗಿದ್ದು ನಿವಾಸಿಗಳು ಅಪಾಯದಿಂದ ಪಾರಾಗಿದ್ದಾರೆ. ಮಳೆಯಿಂದಾಗಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಬೃಹದಾಕಾರದ ಮರ ಉರುಳಿತು. ಸದಾ ವಾಹನಗಳು ಸಂಚರಿಸುವಂತಹ 5ನೇ ಮುಖ್ಯ ರಸ್ತೆಯಲ್ಲೇ ತಡರಾತ್ರಿ 12:30ಕ್ಕೆ ಮರ ಧರಾಶಾಹಿಯಾಯಿತು. ಪಾಲಿಕೆ ಸಿಬ್ಬಂದಿ ಮರ ತೆರವುಗೊಳಿಸಿದ್ದು ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ರಾತ್ರಿ ಸುರಿದ ಮಳೆಯಿಂದಾಗಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ ಸಿಗ್ನಲ್ ಜಲಾವೃತ ಆಗಿದೆ. ಕೆರೆಯಂತಾದ ರಸ್ತೆಯಲ್ಲಿ ವಾಹನ ಸವಾರರು ಪರದಾಡುವಂತಾಗಿದೆ. ಹೆದ್ದಾರಿಯಲ್ಲಿ ನಿಂತಿದ್ದ 4-5 ಅಡಿ ಮಳೆ ನೀರಿನಿಂದಾಗಿ ಹಲವು ವಾಹನಗಳು ಕೆಟ್ಟು ನಿಂತಿದ್ದವು. ಆಂಬ್ಯುಲೆನ್ಸ್ ಕೂಡ ಟ್ರಾಫಿಕ್ನಲ್ಲಿ ಸಿಲುಕಿ ರೋಗಿ ಪರದಾಡಿದೆ. ಕಲಬುರಗಿ ನಗರದಲ್ಲಿ ಬೆಳ್ಳಂಬೆಳಗ್ಗೆ ವರುಣನ ದರ್ಶನವಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗಿಂದಾಗಿ ಕೆಲವೆಡೆ ರಸ್ತೆಗಳು ಜಲಾವೃತ ಆಗಿದೆ. ಇದರಿಂದ ವಾಹನ ಸವಾರರು ಪರದಾಡಿದ್ರು. ಧಾರಾಕಾರ ಮಳೆಗಿಂದ ಮತ್ತಷ್ಟು ಬೆಳೆಹಾನಿ ಎದುರಾಗುವ ಆತಂಕ ಎದುರಾಗಿದೆ. ನೇಪಾಳದ ನಿವೃತ್ತ ನ್ಯಾಯಮೂರ್ತಿ ಸುಶೀಲಾ ಕಾರ್ಕಿ ನೇತೃತ್ವದ ಮಧ್ಯಂತರ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಸಾಧ್ಯತೆ ಇದೆ. ಸುಶೀಲ್ ಕಾರ್ಕಿ ಪರ ಜೆನ್ಜಿ ಯುವ ಸಮುದಾಯ ಒಲವು ವ್ಯಕ್ತಪಡಿಸಿದೆ. ಇನ್ನು ದೇಶವನ್ನು ಮುನ್ನಡೆಸಲು ಅಣಿಯಾಗ್ತಾ ಇದ್ದೇನೆ ಅಂತ 72 ವರ್ಷದ ಸುಶೀಲಾ ಕಾರ್ಕಿ ಹೇಳಿದ್ದಾರೆ. ಸುಶೀಲಾ ಕಾರ್ಕಿ ನೇಪಾಳ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು. 2016ರಲ್ಲಿ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದರು. 2006ರಲ್ಲಿ ಸಾಂವಿಧಾನಿಕ ಕರಡು ರಚನೆಯಲ್ಲೂ ಸುಶೀಲಾ ಕಾರ್ಕಿ ಪ್ರಮುಖ ಪಾತ್ರ ವಹಿಸಿದರು. ಕಠ್ಮಂಡು ಮೇಯರ್ ಬಾಲೆಂಡರ್ ಶಾ ಸುಶೀಲಾ ಕಾರ್ಕಿ ಪರ ಬ್ಯಾಟ್ ಬೀಸಿದ್ದಾರೆ. ನಾನು ಮಧ್ಯಂತರ ಸರ್ಕಾರದ ಮುಂದಾಳತ್ವ ವಹಿಸುವುದಿಲ್ಲ, ಚುನಾವಣೆ ಮೂಲಕ ನಾಯಕತ್ವ ವಹಿಸಿಕೊಳ್ತೇನೆ ಅಂತ ಬಾಲೆಂಡರ್ ಶಾ ಹೇಳಿದ್ದಾರೆ. ಈ ವೇಳೆ ಸಂಸತ್ ವಿಸರ್ಜಿಸುವಂತೆ ರಾಷ್ಟ್ರಪತಿಗೆ ಒತ್ತಾಯಿಸಿದ್ದಾರೆ. ನೇಪಾಳ ಮಾಜಿ ಪ್ರಧಾನಿ ಕೆಪಿ ಶರ್ಮಾ ಓಲಿ ಅಧಿಕಾರ ಹೋಗಲು ವಿಚಿತ್ರ ಕಾರಣ ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಜನಿಸಿಲ್ಲ ಅಂತ ನಾನು ಹೇಳಿದ್ದೇ ತಪ್ಪಾಯಿತು. ಲಿಪುಲೇಖ್ ಗಡಿ ವಿವಾದವೂ ಕಾರಣವಾಯಿತು ಅಂದಿದ್ದಾರೆ. ಅಧಿಕಾರ ಹೋಗಲು ಭಾರತ ಕಾರಣ ಅಂತ ಪರೋಕ್ಷವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನೇಪಾಳದಲ್ಲಿ ಕನ್ನಡಿಗ ಕುಟುಂಬ ಸಿಲುಕಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಪಟ್ಟಣದ ಗಿರೀಶ್ ಎಂಬುವರ ಕುಟುಂಬ ನೇಪಾಳದ ಪೋಖ್ರಾದಲ್ಲಿ ಸಿಲುಕಿದ್ದು ಹೋಟೆಲ್ನಿಂದ ಹೊರಬರಲಾಗದೆ ಕುಟುಂಬ ಆತಂಕದಲ್ಲಿದೆ. ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಪರದಾಡ್ತಾ ಇದೆ. ಆದರೆ ಸೈನಿಕರ ಸಹಾಯದಿಂದ ಸುರಕ್ಷಿತವಾಗಿದೆ ಅಂತ ಗಿರೀಶ್ ಹೇಳಿದ್ದಾರೆ. ಇನ್ನು ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಪ್ರಚೋದನಾಕಾರಿ ಭಾಷಣದ ಹಿನ್ನೆಲೆಯಲ್ಲಿ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮುಸ್ಲಿಮರು ಪೆಟ್ರೋಲ್ ಬಾಂಬ್ ಹಾಕಿದ್ದಾಗಲೇ ಬುದ್ಧಿ ಕಲಿಸಬೇಕಿತ್ತು ಸೇರಿದಂತೆ ಇತರೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಿದ್ದರಿಂದಾಗಿ ದೂರು ದಾಖಲಾಗಿದೆ. ಗಲಭೆ ಪೀಡಿತ ಮದ್ದೂರಿಗೆ ಇವತ್ತು ಸಂಜೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿ ಕೊಡಲಿದ್ದಾರೆ. ಸಂಜೆ 4:30ಕ್ಕೆ ಯತ್ನಾಳ್ ಆಗಮಿಸಲಿದ್ದು ಬೈಕ್ ರ್ಯಾಲಿ ನಡೆಸುವುದಕ್ಕೆ ಹಿಂದೂ ಕಾರ್ಯಕರ್ತರು ನಿರ್ಧರಿಸಿದ್ದಾರೆ. ಕೊಲ್ಲಿ ಸರ್ಕಲ್ನಿಂದ ಚೆನ್ನೇಗೌಡ ಬಡಾವಣೆವರೆಗೂ ಕೂಡ ರ್ಯಾಲಿ ನಡೆಯಲಿದೆ. ಗಲಭೆಯಲ್ಲಿ ಗಾಯಗೊಂಡವರು ಮತ್ತು ಬಡಾವಣೆಯ ಜನರನ್ನ ಭೇಟಿ ಮಾಡಲಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ರೋಚಕ ತಿರುವು ಪಡೆದುಕೊಳ್ತಾ ಇದೆ. 6 ಮಂದಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡುಬಂದರೆ ಮಠಣ್ಣನವರ್, ಜಯಂತಿ, ಅಭಿಷೇಕ್, ಮನಾಫ್, ವಿಠಲ್ಗೌಡ, ಪ್ರದೀಪ್ ಕೂಡ ಬಂಧನ ಆಗುವ ಸಂಭವ ಇದೆ. ಆಂಧ್ರಪ್ರದೇಶದ ಡಿಸಿಎಂ ಹಾಗೂ ನಟ ಪವನ್ ಕಲ್ಯಾಣ್ ಧರ್ಮಸ್ಥಳದ ಭೇಟಿ ರದ್ದಾಗಿದೆ. ನಿಗದಿಯಂತೆ ಸಂಜೆ 5 ಗಂಟೆಗೆ ಧರ್ಮಸ್ಥಳಕ್ಕೆ ಭೇಟಿ ಕೊಡಬೇಕಿತ್ತು. ಅಲ್ಲದೆ ಮಂಜುನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವಸ್ಥಾನದ ಮುಂಭಾಗ ಆರತಿ ಸೇವೆ ಮಾಡಬೇಕಾಗಿತ್ತು. ಆದರೆ ಇದು ರದ್ದಾಗಿದೆ. ಬೆಂಗಳೂರಿನಲ್ಲಿ ಮದುವೆ ಮನೆಯಲ್ಲಿ ಭಾರೀ ಕಳ್ಳತನ ಆಗಿದೆ. ಬಾಗಲಗುಂಟೆ ರಾಮಯ್ಯ ಬಡಾವಣೆಯಲ್ಲಿ ಮಗನ ಮದುವೆಗಾಗಿಟ್ಟಿದ್ದಂತಹ 45 ಲಕ್ಷ ರೂಪಾಯಿ ಬೆಲೆ ಬಾಳೋ ಚಿನ್ನಾಭರಣ, 3 ಲಕ್ಷ ನಗದು ಎಲ್ಲವೂ ಕಳ್ಳತನ ಆಗಿದೆ. ಕಳ್ಳ ಪರಾರಿಯಾಗಿದ್ದಾನೆ. ಕಳ್ಳನ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಿಯಂತ್ರಣ ಕಳ್ಕೊಂಡಂತಹ ಲಾರಿ ಬೇಕರಿಗೆ ನುಗ್ಗಿದಂತಹ ಘಟನೆ ಬೆಂಗಳೂರಿನಲ್ಲಿ ನಡೆಯಿತು. ಬೆಳಗಿನ ಜಾವ 4:40 ಸುಮಾರಿಗೆ ಮಲ್ಲೇಶ್ವರಂನ ಲಿಂಕ್ ರಸ್ತೆಯಲ್ಲಿ ಘಟನೆ ನಡೆದಿದ್ದು ಲಾರಿ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಕ್ರೇನ್ ಮೂಲಕ ಲಾರಿ ತೆರವುಗೊಳಿಸಲಾಯಿತು. ಮೈಸೂರಿನಲ್ಲಿ ದಸರಾ ಯುವ ಸಂಭ್ರಮ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಮಾನಸ ಗಂಗೋತ್ರಿ ರಂಗಮಂದಿರದಲ್ಲಿ ನಡೆದಂತಹ ಕಲರ್ಫುಲ್ ಕಾರ್ಯಕ್ರಮದಲ್ಲಿ ನಟ ಯುವರಾಜ್ ಕುಮಾರ್, ನಟಿ ಅಮೃತಾ ಅಯ್ಯಂಗಾರ್ ಚಿತ್ರದ ಬ್ಯಾಂಗಲ್ ಬಂಗಾರಿ ಹಾಡಿಗೆ ಹೆಜ್ಜೆ ಹಾಕಿದ್ರು. ಸೆಪ್ಟೆಂಬರ್ 17ರವರೆಗೂ ದಸರಾ ಯುವ ಸಂಭ್ರಮ ನಡೆಯಲಿದೆ.